ಹಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸಿಂಪಲ್ ಪನ್ನೀರ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಫ್ರೈಡ್ ರೈಸ್ ಮಾಡೋದಕ್ಕೆ ಆಯಿಲು 1 ಟೇಬಲ್ ಸ್ಪೂನ್ ಅಷ್ಟು, ಮತ್ತು ಜಿಂಜರ್ ಗಾರ್ಲಿಕ್ಕು ಸಣ್ಣ ಕಟ್ ಮಾಡ್ಕೊಂಡಿರೋದು, ಗ್ರೀನ್ ಚಿಲ್ಲೀಸು ಅದು ಸಹ ಸಣ್ಣ ಕಟ್ ಮಾಡ್ಕೊಂಡಿರೋದು, ಕೊರಿಯಾಂಡರು, ಮತ್ತು 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರು, ಮತ್ತು ಕ್ಯಾಪ್ಸಿಕಮ್ ಒಂದು ಸ್ಮಾಲ್ ಕಪ್ ಅಷ್ಟು, ಆನಿಯನ್ಸು ಒಂದು 2 ಮೀಡಿಯಮ್ ಸೈಜ್ ಆನಿಯನ್ಸು, ಕ್ಯಾರೆಟು 1 ಕಪ್ ಅಷ್ಟು, ಬೀನ್ಸು 1 ಕಪ್ ಅಷ್ಟು, ಮತ್ತು ಪನ್ನೀರು 2 ಸೈಡ್ ತವಾ ಫ್ರೈ ಮಾಡ್ಕೊಂಡಿರೋದು ಗೋಲ್ಡನ್ ಬ್ರೌನ್ ಆಗೋವರೆಗೂ, ರೈಸ್ 1 ಕಪ್ ಅಷ್ಟು. ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಸರಿ ತೋರಿಸ್ತೀನಿ, ಮತ್ತೆ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಲ್ಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ, ಮತ್ತು ಅದ್ರ ಮೇಲೆ ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಹೀಟ್ ಆದಮೇಲೆ ಆಯಿಲ್ ಏನು ತೊಗೊಂಡಿದ್ದೀವಲ್ಲ 1 ಟೇಬಲ್ ಸ್ಪೂನ್ ಆಯಿಲ್ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಜಿಂಜರ್ ಗಾರ್ಲಿಕ್ ಏನು ಕಟ್ ಮಾಡಿ ಇಟ್ಟಿದ್ದೀರಲ್ವ ಅದನ್ನು ಹಾಕ್ಕೊಳ್ಳಿ. ಮತ್ತು ಗ್ರೀನ್ ಚಿಲ್ಲೀಸು ಹಾಕ್ಕೊಂಡು 2 ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಕ್ಯಾಪ್ಸಿಕಮ್ ಏನು ಸಣ್ಣ ಕಪ್ಪಷ್ಟು ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಆನಿಯನ್ಸ್ 2 ಮೀಡಿಯಮ್ ಸೈಜ್ದು ಕಟ್ ಮಾಡ್ಕೊಂಡಿರೋದು, ಮತ್ತು 1 ಕಪ್ಪಷ್ಟು ಕ್ಯಾರೆಟು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು 1 ಕಪ್ಪಷ್ಟು ಬೀನ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಳ್ಳೋಣ. ಆಲ್ಮೋಸ್ಟ್ 80% ವೆಜಿಟೇಬಲ್ಸ್ ಕುಕ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಮತ್ತು ಕೊರಿಯಾಂಡರ್ ಹಾಕ್ಕೊಳ್ಳೋಣ, ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಮತ್ತು ಸಾಲ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ಪನ್ನೀರ್ ಏನು ಕುಕ್ ಮಾಡಿ ಇಟ್ಟಿದ್ದೀರಲ್ವ ತವಾ ಮೇಲೆ ಫ್ರೈ ಮಾಡ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ 2 ಚೆನ್ನಾಗಿ ಕುಕ್ ಆದಮೇಲೆ ರೈಸ್ ಏನು ಆಲ್ರೆಡಿ ಕುಕ್ ಮಾಡಿ ಇಟ್ಟಿರ್ತೀವಲ್ವ ನಾವು ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು. ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಫ್ರೈಡ್ ರೈಸ್ ಏನಿದೆ. ಇನ್ನು ಹೆಲ್ದಿಯರ್ ವೇ, ಇನ್ನು ಸಾಸಸ್ ಎಲ್ಲ ಆ್ಯಡ್ ಮಾಡೋಂಗಿಲ್ಲ ಇದಕ್ಕೆ. ಸೊ ರೆಡಿ ಆದಮೇಲೆ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿದರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.